ಹೊಸ ಜವಾಬ್ದಾರಿ, ಹೊಸ ಕನಸು, ಹೊಸ ಆಸೆ ಏನೇನೋ ಇರುತ್ತಲ್ವ ಮನುಷ್ಯಂದು. ಅದೇ ಥರ ನಟನಿಗೆ ಏನೇನು ಖುಷಿ ವಿಷಯ ಅಂತಂದರೆ ಅವನು ಒಂದು ಸಿನಿಮಾ ಮಾಡೋದೇ ದೊಡ್ಡ ಆನಂದ. ಸೊ ಆ ಪರಿಸ್ಥಿತಿಲಿ ಇದ್ದೀನಿ ಇವಾಗ. ಈ ಜವಾಬ್ದಾರಿಯನ್ನು ಹೊತ್ಕೊಂಡು ಮುಂದಕ್ಕೆ ಹೋಗೋದಿದೆಯಲ್ಲ, ಅದು ನನಗೆ ಮುಂದೆ ಕಾಣ್ತಿರೋ ಸವಾಲುಗಳು. ಯಾಕೆಂದರೆ ಇಷ್ಟು ದಿವಸ ದೊಡ್ಡವರೆಲ್ಲ ನಿಂತು ದಾರಿ ತೋರಿಸ್ತಾ ಇದ್ರು, ಈ ಥರ ಅಲ್ಲ ಈ ಥರ ಅಂತ. ಇನ್ಮೇಲೆ ನಾನು ಕೆಲವೊಂದು ಡಿಸಿಷನ್ಸ್ಗಳನ್ನು ಮತ್ತು ಕೆಲವೊಂದು ಮಾರ್ಗಗಳನ್ನು ನಾನೇ ಕಂಡುಹಿಡ್ಕೋಬೇಕು. ಯಾಕೆಂದರೆ ಅದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಇವಾಗ. ಜನ ಎಲ್ಲರೂ ಚೆನ್ನಾಗಿದೆ ಅಂತಿರೋದೇನು ಆ್ಯಕ್ಚುಲಿ ತುಂಬ ಭಯ ಮತ್ತು ಜವಾಬ್ದಾರಿ ವಿಷಯ. ಸೊ ಅದನ್ನು ಉಳಿಸ್ಕೊಳ್ಳೋದ್ರ ಬಗೆಗೆ ನಾನು ಇವಾಗ ನನ್ನ ದೃಷ್ಟಿ ಇದೆ ಅಂತ ಹೇಳ್ಬೋದು. ನನಗೆ ಫಸ್ಟ್ ಆಫ್ ಆಲ್ ಕತೆ ಕೇಳಿದಾಗ ಅಯ್ಯೋ 35 ವರ್ಷದ ಒಂದು ಪಾತ್ರ ನಾನು ಹೆಂಗೆ ಮಾಡಲಿ ಗುರು, ನಾನೆಲ್ಲೋ ಕಾಲೇಜ್ ಹೋಗ್ಕೊಂಡು ಆ ಥರ ಮಾಡ್ತಿದ್ದವನು, ನನ್ನ ಕೈಲಿ ಆಗ್ಬೋದಾ ಇಲ್ವಾ ಅಂತ ನಾನು ಒಂದು 100 ಸಲ ಯೋಚನೆ ಮಾಡಿದ್ದುಂಟು. 100 ಸಲ ಯೋಚನೆ ಮಾಡಿ 101ನೇ ಸಲ ಮಾಡೋಣ ಅಂತ ಕುಮಾರ್ ಸರ್ಗೆ ಮಾತು ಕೊಟ್ಟೆ. ಆಮೇಲೆ ಅವರು ಪಾಪ ಅವ್ರು ಆ್ಯಕ್ಚುಲಿ ನನ್ನ ಹಿಂದೆ ಬಿದ್ದು ನೀವು ಮಾಡಲೇಬೇಕು ಸರ್ ಅಂದ್ಬಿಟ್ಟು 101 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗ್ಬಿಟ್ರು. ನಮಗೊಂಥರ ಇದು ಹೆಂಗೆ ಇದು, ಅವ್ರು ನನ್ನ ಒಂಥರ ಬಂಧನೊಳಗಡೆ ಕಟ್ಟಾಕ್ಬಿಟ್ರು ಅಂತ. ನಾನು ಸರ್ ಇಲ್ಲ, ನನ್ನ ಡೇಟ್ ಸಿಗಲಿಲ್ಲ ಅಂತಂದರೆ ಶ್ರೀಮನ್ನಾರಾಯಣ ಶೂಟಿಂಗ್ ಇರುತ್ತೆ, ಕಷ್ಟ ಆಗುತ್ತೆ ಅಂತ. ಇಲ್ಲ ಸರ್, ನಾನು ಕಡಿಮೆ ಟೈಮಲ್ಲಿ ಹೇಳಿ ಟೈಮಲ್ಲಿ ಮುಗಿಸ್ಕೊಡ್ತೀನಿ, ನೀವು ಯೋಚನೆ ಮಾಡಬೇಡಿ ಅಂತ. ಸೊ ನನಗೂ ಸ್ವಲ್ಪ ಹೊಸದಿತ್ತು. ಯಾಕೆಂದರೆ ಹೊಸ ಟೀಮು, ಒಬ್ಬನೇ ಹೋಗಿ ನಿಭಾಯಿಸೋದು ಹೆಂಗಿರತ್ತೋ ಗೊತ್ತಾಗೋದಿಲ್ಲ ಅನ್ನೋ ಭಯ ಎಲ್ಲ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಫಸ್ಟಿಗೆ ಎಲ್ಲರೂ ಫ್ರೆಂಡ್ಸ್ ಆದ್ವಿ. ಸೊ ಹಂಗಾಗಿ ಟೀಮ್ ವರ್ಕ್ ಯಾವಾಗಲೂ ಮಾತಾಡತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಈ ಸಿನಿಮಾ. ನಾನು ಬೆಳೀತಾ ನನ್ನ ಬುದ್ಧಿಶಕ್ತಿನೂ ಬೆಳೀತಾ ಎಲ್ಲವೂ ನನಗೂ ಗೊತ್ತಾಗ್ತಾ ಹಿಂಗೆ ಆಗೋದಲ್ವಾ. ನಾನು ಯಾವಾಗ ಸಣ್ಣ ಪಾತ್ರದಿಂದ ಶುರು ಮಾಡಿದ್ದೆ, ಸಣ್ಣದು ದೊಡ್ಡದು ಅಂತ ಪಾತ್ರ ಇಲ್ಲ, ನಟ ಸಣ್ಣವನು ದೊಡ್ಡವನು ಅಂತ ಇರ್ತಾನಷ್ಟೇ. ಎಲ್ಲವೂ ಆಯಾ ಪಾತ್ರಕ್ಕೆ ಅಷ್ಟೇ ಪ್ರಾಮುಖ್ಯತೆ ಇರುತ್ತೆ. ಸೊ ನಾವು ಅದನ್ನು ಚೆನ್ನಾಗಿ ತೊಗೊಂಡು ನಟನೆ ಮಾಡಬೇಕಷ್ಟೆ. ಇದು ಅವರಿಂದನೇ, ಅವರು ಟ್ರೈಲರು ಮತ್ತು ಸಾಂಗನ್ನು ನೋಡಿ ಅವ್ರ ಪ್ರೀತಿ ಕೊಟ್ಟಿರೋದಕ್ಕೆ ಇವತ್ತು ಜನ ಎಲ್ಲ ಥಿಯೇಟ್ರಿಗೆ ಬಂದು ಚೆನ್ನಾಗಿದೆ ಅಂತ ಹೇಳ್ತಿರೋದು. ನಿಜಕ್ಕೂ ಮಕ್ಕಳು, ದೊಡ್ಡವರು, ಫ್ಯಾಮಿಲಿ ಎಲ್ಲರೂ ನನ್ನ ಮೇಲೆ ಇಟ್ಟಿರೋ ಒಂದು ಗೌರವ ಪ್ರೀತಿ ಇದೆಯಲ್ಲ, ಅದನ್ನು ನಾನು 100% ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ. ನನ್ನ ಸಿನಿಮಾಗಳ ಮೂಲಕ ಮತ್ತು ನನ್ನ ಕೆಲಸಗಳ ಮೂಲಕ ಅಷ್ಟೇ ಸಾಧ್ಯ ಆಗೋದು ಅದು. ಸೊ ದಯಮಾಡಿ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಡೆಫಿನೆಟ್ಲಿ ಅ ಲಾಟ್ ಟು ಮೀ. ಬಟ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಡೆಬ್ಯೂಗೆ ಇಷ್ಟು ಒಳ್ಳೆ ಸ್ಕ್ರಿಪ್ಟು, ಟೀಮ್ ಆ್ಯಂಡ್ ಇಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಜನ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ. ಬಟ್ ಸಿಕ್ಕಾಪಟ್ಟೆ ಖುಷಿ ಇದೆ. ಕಾಮಿಡಿ ಎಷ್ಟಿತ್ತೋ ಅಷ್ಟೇ ಮೀನಿಂಗ್ ಕೂಡ ಆಯಿತು ಮೂವಿಲಿ, ಅಷ್ಟೇ ಒಂದು ಸ್ಟ್ರಾಂಗ್ ಕಂಟೆಂಟ್ ಇತ್ತು ಮೂವಿಲಿ, ಅದು ಕೂಡ ತುಂಬ ಖುಷಿ ಆಯಿತು ನನಗೆ. ಸೊ ಓವರಾಲ್ ಇನ್ನೂ ಒಂಥರ ಹೌದಾ ಹಿಂಗಾಯ್ತಾ ಅನ್ನೋ ಫೀಲಲ್ಲೇ ಇದ್ದೀನಿ ನಾನು. ಸೊ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಇದೊಂದು ಎಕ್ಸ್ಪೆರಿಮೆಂಟಲ್ ಮೂವಿ, ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಏನೂ ಇಲ್ಲ. ಸೊ ಜಸ್ಟ್ ನೀಟ್ ಸಿಂಪಲ್ಲಾಗಿ ರಿಯಲಿಸ್ಟಿಕ್ಕಾಗಿ ಪ್ರೆಸೆಂಟ್ ಮಾಡಿದ್ದು. ಸೊ ಒಂಥರ ಎಕ್ಸ್ಪೆರಿಮೆಂಟ್ ಅಂತಲೇ ಹೇಳ್ಬೋದು. ಸೊ ಹೆಂಗೆ ತೊಗೋತಾರೆ ಜನ ಅಂತ ಐಡಿಯಾನೇ ಇರಲಿಲ್ಲ. ಬಟ್ ವಿ ವಾಂಟೆಡ್ ಟು ಗಿವ್ ಆರ್ ಬೆಸ್ಟ್. ಇರೋದ್ರಲ್ಲಿ ಚೆನ್ನಾಗಿ ಪ್ರೆಸೆಂಟ್ ಮಾಡೋಣ ಅಂತ ಒಂದು ಐಡಿಯಾ ಆಯಿತು. ಬಟ್ ತುಂಬ ಖುಷಿ ಇದೆ ಇವಾಗ ಜನ ಎಷ್ಟು ರಿಸೀವ್ ಮಾಡಿರೋದು. ಭಯ ಅಂತ ಏನು ಅನಿಸಲಿಲ್ಲ, ಬಿಕಾಸ್ ವರ್ಕ್ಶಾಪ್ ಮಾಡಿಸಿದ್ರು. ಸೊ ಈಸಿ ಆಯಿತು. ಬಟ್ ಟೀಮ್ ಕೂಡ ವೆರಿ ಸಪೋರ್ಟಿವ್ ಟೀಮ್, ಹೆಲ್ಪ್ ಮಾಡ್ತಾ ಹೋದ್ರು. ಏನು ಭಯ ಆ ಥರ ಏನು ಅನಿಸಲಿಲ್ಲ. ನನಗೆ ಫಸ್ಟ್ ತುಂಬ ಇಷ್ಟ ಆಗಿದೆ ಏನಂದರೆ ನನ್ನ ಪಾತ್ರಕ್ಕೆ ತುಂಬ ಪ್ರಾಮಿನೆನ್ಸ್ ಇತ್ತು. ಆ್ಯಂಡ್ ಆ್ಯಕ್ಟಿಂಗಿಗೆ ತುಂಬ ಸ್ಕೋಪ್ ಇತ್ತು ನನಗೆ. ಜಸ್ಟ್ ಸುಮ್ಮನೆ ಗ್ಲಾಮರ್ ಬಂದು ಹೋಗೋ ಥರ ಇರಲಿಲ್ಲ. ಸೊ ಐ ಥಾಟ್ ಪ್ರೂವ್ ಮಾಡ್ಕೋಬೋದು ನಾನು ಅಂತ. ಸೊ ಆ್ಯಂಡ್ ಕತೆ ಕೂಡ ಅಫ್ಕೋರ್ಸ್ ಚೆನ್ನಾಗಿತ್ತು, ಒಳ್ಳೆ ಮೆಸೇಜ್ ಇತ್ತು. ಇಟ್ ವಾಸ್ ಅ ಕಾಮಿಡಿ ಎಂಟರ್ಟೈನರ್. ಸೊ ಒಳ್ಳೆ ಟೀಮ್ ಕೂಡ ಇತ್ತು. ಸೊ ಲೈಕ್ ವೈ ನಾಟ್. ನಮ್ಮ ಚಿತ್ರ ನೋಡಿ ಇವತ್ತು ಒಂದು ಹೊಸ ಟೀಮ್, ಒಂದು ಡಿಫ್ರೆಂಟ್ ಆಗಿರೋ ಒಂದು ಕಾನ್ಸೆಪ್ಟ್ ಒಂದಿಗೆ ಬಂದಿದ್ದೀವಿ ನಾವು. ಈಗಾಗಲೇ ಫಸ್ಟ್ ಶೋ ಆಗಿದೆ. ಎಲ್ಲ ಕಡೆ ತುಂಬ ಒಳ್ಳೆ ರಿವ್ಯೂಸ್ ಇದೆ. ಈ ಥಿಯೇಟರ್ ಅಲ್ಲದೆ ಬೇರೆ ಅಲ್ಲಿ ಕೂಡ ಒಳ್ಳೆ ರಿವ್ಯೂಸ್ ಇದೆ. ಸೊ ನೀವು ಕೂಡ ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ನಾನು. ತುಂಬ ಖುಷಿ ಆಗ್ತಾ ಇದೆ ನೋಡಿ. ನೀವು ನೋಡ್ತಾ ಇದ್ದೀರಿ ಜನ ಜೀವನದ ಜಂಜಾಟಲ್ಲಿ ನಗು ಅನ್ನೋದು ಎಷ್ಟು ಒಂದು ಯಾವಾಗಲೂ ಬೇಕು. ನಗು ಎಂಥ ಕ್ಲಿಷ್ಟವಾದ ಸಮಸ್ಯೆನ ನಗು ಮೂಲಕ ಹೇಳ್ಕೊಂಡೋದ್ವಿ. ಎಲ್ಲರೂ ಇಷ್ಟಪಟ್ಟಿದ್ದಾರೆ. ತುಂಬ ಖುಷಿಯಾಯಿತು ನನಗೆ. ಜನ ಶಿಳ್ಳೆಗಳು ಹೊಡೆಯೋದು, ಎಲ್ಲ ಡೈಲಾಗು ಪಂಚಾಗಿದೆ, ಲೈನ್ಗಳು, ಅದೊಂದು ತುಂಬ ಆತ್ಮತೃಪ್ತಿ ನನಗೆ. ನಿರ್ದೇಶಕರಿಗೆ ಈ ಗಿಫ್ಟ್ ಹೋಗಬೇಕು. ಈ ಎಲ್ಲ ಕಲಾವಿದರನ್ನ ಸೇರಿಸಿ ಇಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ನನಗೆ ಒಳ್ಳೆ ತೂಕದ ಪಾತ್ರ ಕೊಟ್ಟಿದ್ದಾರೆ. ನಾನು ತೂಕ ಕಡಿಮೆ, ಪಾತ್ರ ತೂಕ ಇತ್ತು. ನೋಡಿ ಇವಾಗ ಸಿನಿಮಾ ನೋಡಿದ್ರಿ ನೀವು, ಹೊಸಬರು ಅಂತ ಏನೋ ಅನ್ನಿಸ್ತಾ. ಹುಡುಗಿ ಫಸ್ಟ್ ಪಿಕ್ಚರು ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಹುಡುಗಿ. ಆಮೇಲೆ ನಮ್ಮ ಹೀರೋ ತುಂಬ ಅಲ್ಲಿ ನಾವು ಅಂದ್ಕೊಂಡಾಗ ಏನು ಹುಡುಗ ಮಾತಾಡಲ್ಲ ಅಂತಿದ್ವಿ. ಅವ್ರ ಕ್ಯಾರೆಕ್ಟರ್ ಇಲ್ಲಿ ಪ್ಲಸ್ ಆಗೋಯ್ತು ಸಿನಿಮಾಗೆ. ತುಂಬ ಖುಷಿ ಆಯಿತು. ನನಗೆ ಸಿಕ್ಕಿರೋಂಥ ನಿರ್ದೇಶಕರು ಎಲ್ಲರೂ ನನಗೆ ಯಾರ್ಯಾರು ಆಶೀರ್ವಾದ ಮಾಡಿ ಇಲ್ಲಿವರೆಗೆ ಬೆಳೆಸ್ಕೊಂಡ್ಬಂದವ್ರೆ. ಎಲ್ಲರೂ ಸ್ಕ್ರಿಪ್ಟಲ್ಲಿ ನನಗೆ ಸ್ವಲ್ಪ ಸ್ವತಂತ್ರ ಕೊಡ್ತಾರೆ. ಸೊ ಹಾಗಾಗಿ ನಿರ್ದೇಶಕರ ರೈಟಿಂಗೇ ತುಂಬ ಚೆನ್ನಾಗಿದೆ. ಚಿಕ್ಕ ಪುಟ್ಟ ಮಧ್ಯದಲ್ಲಿ ಕೆಲವೆಲ್ಲ ಸೇರಿಸ್ಕೊಂಡ್ವಿ, ಎಲ್ಲ ವರ್ಕೌಟ್ ಆಗಿದೆ. ತುಂಬ ಖುಷಿ ಆಯಿತು. ಜನ ತುಂಬ ಸಂತೋಷ ಪಡ್ತಾ ಇದ್ದಾರೆ.
ಮನಸ್ಸಿಗೆ ಭಾರಿ ಖುಷಿ ಆಯಿತು ನೋಡಿ. ಸೌಂಡ್ ಎಲ್ಲ ಕೇಳಿಸ್ತಾ ಇದ್ದೀರ, ಸೂಪರ್ ಆ್ಯಕ್ಟಿಂಗ್ ಅಂತ. ತುಂಬ ಖುಷಿ ಆಯಿತು. ನಮ್ಮ ನಿರ್ಮಾಪಕರು ಇಂಥ ಸಿನಿಮಾ ಬಂಡವಾಳ ಹಾಕಿದ್ದಾರೆ, ಅವ್ರನ್ನ ನೀವು ಮಾತಾಡಿಸ್ಲೇಬೇಕು. ಅವರು ಎಂಥ ನಟರು ಅಂತ ನೋಡಿದ್ರೆ ನೀವು, ನನಗೆ ಎದುರು ಲಾಯರು ಹೆಂಗೋ ಕಾಂಪ್ರಮೈಸ್ ಆಗಿ ಕೇಸ್ ಗೆದ್ಬಿಟ್ಟೆ. ಈ ಫಿಲಿಮ್ ಓಡೋದೇ ನಿಮ್ಮಿಂದ. ಥ್ಯಾಂಕ್ಸಪ್ಪ, ಚೆನ್ನಾಗಿಲ್ಲ ಟೀಮ್ ವರ್ಕ್ ಇದು, ಟೀಮ್ ವರ್ಕ್.